ಓಂ ಶುಂ ಶುಕ್ರಾಯ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಶ್ರೀಕೃಷ್ಣಾಯ ನಮಃ. ನಮಸ್ತೆ ವೀಕ್ಷಕರೇ, ಇವತ್ತು ಶುಕ್ರನ ಬಗ್ಗೆ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನಮ್ಮ ನಕ್ಷತ್ರ ತರಂಗದ ಅಸ್ಟ್ರಾಲಜಿ 15 ದಿವಸದ ಆನ್ಲೈನ್ ಕ್ಲಾಸಸ್ಸು ನಾಳೆ ಮೇ 22 ಮಾರ್ನಿಂಗ್ ಬ್ಯಾಚು 11ರಿಂದ 12 1 ಗಂಟೆಗಳ ಕಾಲ ಜ್ಯೋತಿಷ್ಯ ಕ್ಲಾಸಸ್ಸು ಸ್ಟಾರ್ಟ್ ಆಗ್ತಾ ಇದೆ. ಯಾರ್ಯಾರು ರಿಜಿಸ್ಟರ್ ಮಾಡ್ಕೋಬೇಕೋ ಕೆಳಗಡೆ ಕಾಣ್ತಾ ಇರ್ತಕ್ಕಂಥ ನಂಬರ್ಗೆ ನಮ್ಮ ಟೀಮ್ ಇರುತ್ತೆ, ನಕ್ಷತ್ರ ತರಂಗ ಟೀಮು. ನೀವು ಕಾಂಟ್ಯಾಕ್ಟ್ ಮಾಡಿಕೊಂಡು ಕ್ಲಾಸಸ್ಗೆ ಜಾಯ್ನ್ ಆಗಿ. ಸೊ 15 ದಿನದಲ್ಲಿ ನಿಮಗೆ ಜ್ಯೋತಿಷ್ಯವನ್ನು ಹೇಳ್ಕೊಡ್ತೀನಿ ನಾನೇ ನಿಮ್ಮ ಜೊತೆ ಆನ್ಲೈನ್ ಝೂಮ್ ಮುಖಾಂತರ. ಸೊ ಇದು ಲಾಸ್ಟ್ ಆಫರು. 11,300 ರೂಪಾಯಿ ಫೀಸಲ್ಲಿ 7,200 ರೂಪಾಯಿಗೆ 3ನೇ ಬ್ಯಾಚ್ಗೆ ಆಫರು. ಇದು ಕ್ಲೋಸು, ನೆಕ್ಸ್ಟ್ ಈ ಆಫರ್ ಇರಲ್ಲ. ಸೊ 15 ದಿವಸದಲ್ಲಿ ನೀವು ನಿಮ್ಮ ಹಣೆ ಬರ ನೋಡ್ಕೋಬೋದು, ಕೆಲವೊಂದು ಪರಿಹಾರಗಳನ್ನು ಮಾಡ್ಕೋಬೋದು ಕರ್ಮಕ್ಕೆ ತಕ್ಕಂತೆ. ಸೊ ಯಾವಾಗ ನನ್ನ ಲೈಫ್ ಚೇಂಜ್ ಆಗುತ್ತೆ ಅಂತ ನೋಡ್ಕೋಬೋದು, ಪ್ರತಿಯೊಂದನ್ನು ನೋಡ್ಕೋಬೋದು. ದಟ್ ಈಸ್ ಸೀಕ್ರೆಟ್. ಓಕೆ, ಇವಾಗ ಶುಕ್ರನ ಬಗ್ಗೆ ಬರೋಣ. ಶುಕ್ರ ಯಾವ ರಾಶಿಯಲ್ಲಿದ್ದರೆ ನಮಗೆ ಲಕ್ ಕೊಡ್ತಾನೆ, ಒಂದು ಲಕ್ಷಾಧಿಪತಿ ಯೋಗ, ಕೋಟ್ಯಾಧಿಪತಿ ಯೋಗ, ಲಕ್ಸುರಿ ಲೈಫು, ಕಂಫರ್ಟ್ಸು ಯಾವ ರಾಶಿನಲ್ಲಿದ್ದರೆ ಕೊಡ್ತಾನೆ ಅಂತಕ್ಕಂಥದ್ದನ್ನು ಇವಾಗ ನೋಡೋಣ. ಈ ವಿಡಿಯೋನ ಕೊನೆಯವರೆಗೂ ನೋಡಿದ್ದಲ್ಲಿ ನಿಮಗೆ ಶುಕ್ರನ ಶಕ್ತಿ ಹೇಗಿರುತ್ತೆ ಅಂತ ಗೊತ್ತಾಗುತ್ತೆ. ಶುಕ್ರ ಗ್ರಹ ಅಂದರೆ ಹಣ, ಅಟ್ರಾಕ್ಷನ್, ಲಕ್ಸುರಿ ಲೈಫ್, ಕಂಫರ್ಟ್ಸ್ ಮತ್ತು ರಿಲೇಷನ್ಶಿಪ್, ಇದಕ್ಕೆಲ್ಲ ಮುಖ್ಯ ಕಾರಕ ಗ್ರಹ ಶುಕ್ರ ಗ್ರಹ. ಶುಕ್ರ ಯಾವ ರಾಶಿಯಲ್ಲಿ ಪವರ್ಫುಲ್? ತುಲಾ ರಾಶಿ. ಇದು ಲಕ್ಸುರಿ ಲೈಫು, ಅಟ್ರಾಕ್ಷನ್ನ ಸ್ವಲ್ಪ ಹೆಚ್ಚು ಮಾಡ್ತಕ್ಕಂಥ ರಾಶಿ. ಎರಡನೇದು ವೃಷಭ ರಾಶಿ, ಏಕೆಂದರೆ ಸ್ವಂತ ಮನೆ. ತುಲಾ ರಾಶಿ ಸ್ವಂತ ಮನೆ, ಎರಡನೇದು ವೃಷಭ ರಾಶಿ ಸ್ವಂತ ಮನೆ. ವೃಷಭ ರಾಶಿನೂ ಕೂಡ ಒಳ್ಳೆ ಕಂಫರ್ಟ್ ಲೈಫ್ ಕೊಡ್ತಕ್ಕಂಥದ್ದು, ಹಣದ ಯೋಗ ಕೊಡ್ತಕ್ಕಂಥದ್ದು, ಲಕ್ಸುರಿ ಲೈಫ್ ಕೊಡ್ತಕ್ಕಂಥದ್ದು. ಇಲ್ಲಿ ತುಂಬ ಪವರ್ಫುಲ್ಲಾಗಿ ವರ್ಕ್ ಆಗುತ್ತೆ. ಮೂರನೇದು ಮೀನ ರಾಶಿ, ಏಕೆಂದರೆ ಉಚ್ಚಸ್ಥಾನ. ಇಲ್ಲಿ ಶುಕ್ರ ಇದ್ದರೆ ಇಲ್ಲೂ ಕೂಡ ಲಕ್ಸುರಿ ಲೈಫು, ಕ್ರಿಯೇಟಿವ್ ಟ್ಯಾಲೆಂಟು, ಸೊ ಸಡನ್ ಲಕ್ಕು, ಫೇಮು, ಸೊ ಒಂದು ರಿಚ್ನೆಸ್ಸು ಮತ್ತು ಲೈಫ್ ಸ್ಟೈಲ್, ಹೊಸ ಒಂದು ಲೈಫ್ ಸ್ಟೈಲ್ನ ಕೊಡ್ತಕ್ಕಂಥದ್ದು ಶುಕ್ರ ಮೀನ ರಾಶಿನಲ್ಲಿದ್ದರೆ. ಇಂಪಾರ್ಟೆಂಟ್ ಸೀಕ್ರೆಟ್ ಏನು ಗೊತ್ತಾ ವೀಕ್ಷಕರೇ? ಇಲ್ಲಿ ಶುಕ್ರ ಈ ರಾಶಿನಲ್ಲಿದ್ದರೆ ಸಾಕಾಗಲ್ಲ. ಇದು ಫಸ್ಟು ಕಂಫರ್ಟ್ ಲೆವೆಲ್, ಓಕೆ ಬಲ ಇದೆ ಶುಕ್ರನಿಗೆ ಅಂತ. ನೆಕ್ಸ್ಟ್ ಲೆವೆಲ್ಲು ಶುಕ್ರ ಯಾವ ಮನೆಯಲ್ಲಿ ಕೂತಿದ್ದಾನೆ, ವೆರಿ ಇಂಪಾರ್ಟೆಂಟ್. ಪಾಪ ಗ್ರಹಗಳ ದೃಷ್ಟಿ ಅಂದರೆ ಬಿದ್ದು ಸ್ವಲ್ಪ ಶಕ್ತಿ ಡೌನ್ ಆಗಿದೆಯಾ, ಇಲ್ಲ ಶುಭ ಗ್ರಹಗಳ ದೃಷ್ಟಿ ಬಿದ್ದು ಶಕ್ತಿ ಸ್ಟ್ರಾಂಗ್ ಆಗಿದೆಯಾ, ಇದನ್ನೆಲ್ಲ ಚೆಕ್ ಮಾಡ್ಕೋಬೇಕಾಗತ್ತೆ. ಹಾಗೆ ದಶಾ ಹೇಗಿದೆ ಅಂತ ನೋಡಬೇಕು. ಶುಕ್ರ ನಮಗೆ ಫಲ ಕೊಡಬೇಕು ಅಂದರೆ ದಶಾಭುಕ್ತಿಗಳು ಇಂಪಾರ್ಟೆಂಟ್. ದಶಾಭುಕ್ತಿ ಬಂದೇ ಇಲ್ಲ ಅಂದರೆ ನೀವು ಶುಕ್ರ ಎಲ್ಲೇ ಕೂತ್ಕೊಂಡ್ರೂ ಫಲ ಇಲ್ಲ. ಸೊ ಅದಕ್ಕೋಸ್ಕರ ಶುಕ್ರ ನಮಗೆ ದಶಾ ಇಂಪಾರ್ಟೆಂಟ್, ಸ್ಟ್ರೆಂತ್ ಇಂಪಾರ್ಟೆಂಟ್, ಯಾವ ಮನೇಲಿ ಕೂತಿದೆ ವೆರಿ ವೆರಿ ಇಂಪಾರ್ಟೆಂಟ್. ಅದರಲ್ಲೂ ಡಿಗ್ರಿ ವೈಸ್ ಯಾವ ಮನೇಲಿ ಕೂತಿದೆ ಶುಕ್ರ, ಭಾವಫಲ ಅಂತ ಕರಿತೀವಿ. ಅಂದರೆ ಶುಕ್ರ ಯಾವ ಭಾವದಲ್ಲಿ ಕೂತಿದ್ದಾನೆ ಅಲ್ಲಿ ದುಡ್ಡನ್ನೇ ಹೆಚ್ಚು ಕೊಡ್ತಾನೆ. ಎಕ್ಸಾಂಪಲ್, 12ನೇ ಮನೇಲಿ ಶುಕ್ರ ಇದ್ದರೆ ನಿಮಗೆ ಡಿಗ್ರಿ ವೈಸ್ 11 ತೊಗೊಂಡ್ರೆ ಲಕ್, ಒಳ್ಳೆ ದುಡ್ಡು ಬರುತ್ತೆ. 12ರಲ್ಲಿ ಕೂತ್ರೂ ಪರವಾಗಿಲ್ಲ, ಇದನ್ನೇ ನಾವು ಡಿಗ್ರಿ ವೈಸ್ ಭಾವಫಲ ಅಂತ ಕರಿತೀವಿ. ಸೊ ಹಾಗೆ ದಶಾ ಇಂಪಾರ್ಟೆಂಟ್. ಕೆಲವರಿಗೆ ಶುಕ್ರ ಸ್ಟ್ರಾಂಗ್ ಇದ್ರೂ ಕೂಡ ಹಣ ಯಾಕೆ ಉಳಿಯಲ್ಲ ಗೊತ್ತಾ? ಆ ದಶಾ ಭುಕ್ತಿ ಬಂದಾಗ ಶುಕ್ರ ಯಾವುದೋ ಒಂದು ನಕ್ಷತ್ರದಲ್ಲಿ ಕೂತಿರ್ತಾನೆ, ಯಾವುದೋ ಒಂದು ಸಬ್ಲಾಡಲ್ಲಿ ಕೂತಿರ್ತಾನೆ. ಆ ನಕ್ಷತ್ರ ಸಬ್ಲಾಡ್ ಯಾವ ಗ್ರಹಗಳು ಅವೇನಾದರೂ 5ನೇ ಮನೆ, 8ನೇ ಮನೆ, 12ನೇ ಮನೇಲಿ ಕೂತ್ಕೊಂಡ್ರೆ, ಅದು ಭಾವದಲ್ಲಿ ಕೂತ್ಕೊಂಡ್ರೆ ನಿಮಗೆ ಶುಕ್ರ ಚೆನ್ನಾಗಿದ್ರು ಕೂಡ ದುಡ್ಡು ಬಂದರೂ ಕೂಡ ಸೇವಿಂಗ್ಸ್ ಮಾಡೋಕ್ಕಾಗಲ್ಲ. ಶುಕ್ರ 2ನೇ ಮನೆ ಒಳ್ಳೆ ದುಡ್ಡಿನ ಸ್ಥಾನ, 4ನೇ ಮನೆ ಪ್ರಾಪರ್ಟಿ ಕಂಫರ್ಟ್ ಸ್ಥಾನ, 6ನೇ ಮನೆ ವೃತ್ತಿ ಸ್ಥಾನ, ಅದು ಕೂಡ ದುಡ್ಡಿನ ಸ್ಥಾನ, 7ನೇ ಮನೆ ಬಿಸ್ನೆಸ್ ಸ್ಥಾನ, ಹಾಗೆ 10ನೇ ಮನೆ ಒಳ್ಳೆ ಅಧಿಕಾರ ಪ್ರಾಪ್ತಿ, ಹಾಗೆ 11 ಒಳ್ಳೆ ಲಾಭಾಂಶದ ಮನೆ. ಇಲ್ಲಿ ಶುಕ್ರ ಕೂತ್ಕೊಂಡ್ರೆ ಒಳ್ಳೆ ರಾಶಿನಲ್ಲಿದ್ದರೆ ನಿಮಗೆ ಒಳ್ಳೆ ಹಣ ಬರುತ್ತೆ. ಇಲ್ಲಿ ಕೂತ್ಕೊಂಡ್ರೆ ಚೆನ್ನಾಗಿ ಬರುತ್ತೆ, ಕರೆಕ್ಟ್. ಬಟ್ ನಕ್ಷತ್ರ ಸಬ್ಲಾಡ್ ಕೂಡ ಇಷ್ಟೂ ಮನೆಗಳಲ್ಲೇ ಡಿಗ್ರಿ ವೈಸ್ ಕುತ್ಕೋಬೇಕು.
ಇಲ್ಲ ಅಂದರೆ ನಿಮಗೆ ಆ ಫಲ ಬಂದರೂ ಕೂಡ ಉಳಿಯಲ್ಲ. ಸೊ ಇದು ಶುಕ್ರ ಗ್ರಹದ ದಶದ ಸೀಕ್ರೆಟು ಅಥವಾ ಭುಕ್ತಿಯ ಒಂದು ಸೀಕ್ರೆಟು. ಶುಕ್ರ ಗ್ರಹದ ಒಂದು ಬಲ. ಫಸ್ಟು ಬಲ ಚೆಕ್ ಮಾಡ್ತೀವಿ, ಆಮೇಲೆ ಡಿಗ್ರಿ ವೈಸ್ ಚೆಕ್ ಮಾಡ್ತೀವಿ, ಆಮೇಲೆ ನಕ್ಷತ್ರ ಸಬ್ಲಾಟ್ ಚೆಕ್ ಮಾಡ್ತೀವಿ. ಇಷ್ಟು ಚೆನ್ನಾಗಿದ್ರೆ ಮಾತ್ರ ನಿಮಗೆ ಕೋಟಿ ಯೋಗ ಅಂತ ಹೇಳ್ತೀವಿ. 9 ಗ್ರಹಗಳು ಹಿಂಗೆ ಚೆನ್ನಾಗಿದ್ಬಿಟ್ರೆ ಎನಿ ಟೈಮ್ ಲಕ್ಷ ಅಥವಾ ಕೋಟಿ ಕರ್ಮಕ್ಕೆ ತಕ್ಕಂತೆ ಎಕ್ಸಲೆಂಟ್ ಮನಿ ಬರ್ತಕ್ಕಂಥದ್ದು ಹಣೆ ಬರದಲ್ಲಿ. ಇಂತಹ ಒಂದು ಡೀಪ್ ಅಸ್ಟ್ರಾಲಜಿನ ನೀವು ಕಲಿಬೇಕು ಅಂತ ಅನ್ಕೋತಾ ಇದ್ದೀರಾ, ಸೀರಿಯಸ್ ಆಗಿ ಕಲಿಯೋರು ನಾಳೆ ಮಾರ್ನಿಂಗ್ 11ರಿಂದ 12 ಮೇ 22 3ನೇ ಬ್ಯಾಚ್ ಸ್ಟಾರ್ಟ್ ಆಗ್ತಾ ಇದೆ. ಆಸಕ್ತಿ ಇರೋರು ಸೇರಿಕೊಂಡು ಈ ಒಂದು ಸೀಕ್ರೆಟ್ಗಳನ್ನ ಕಲ್ತ್ಕೊಳ್ಳಿ. ಬರೀ ಶುಕ್ರ ಅಂತ ಅಲ್ಲ, 9 ಗ್ರಹಗಳದ್ದು ಕಲ್ತ್ಕೊಳ್ಳಿ. 9 ಗ್ರಹ ಅಂದರೆ 27 ಲೈನ್ ಬರುತ್ತೆ ನಕ್ಷತ್ರ ಸಬ್ಲಾಡ್ ಅಂತ. ಇಡೀ ನಿಮ್ಮ ಹಣೆ ಬರ ಬಿಚ್ಚಿಡುತ್ತೆ. ಮುಂದೆ ಆಗೋದು ಗೊತ್ತಾದಾಗ ನಾವೇನಾದರೂ ಪ್ಲ್ಯಾನ್ ಮಾಡ್ಕೋಬೋದು ಬಚಾವ್ ಮಾಡ್ಕೊಳ್ಳಿಕ್ಕೆ, ಇಲ್ಲಾಂದರೆ ಸಾಧ್ಯ ಇಲ್ಲ. ಸೊ ಎಲ್ಲರಿಗೂ ಭಯ ಇದೆ, ಜ್ಯೋತಿಷ ತಿಳ್ಕೊಂಬಿಟ್ರೆ ಭಯ ಅಲ್ವಾ ಅಂತ. ಯಾರು ತಿಳ್ಕೊಳ್ಳಲ್ಲ ಅವ್ರಿಗೆ ಭಯ, ಯಾರು ತಿಳ್ಕೊಳ್ಳಲ್ಲ ಅವ್ರು ಬೀಳ್ತಾರೆ ಜೀವನದಲ್ಲಿ. ತಿಳ್ಕೊಂಡವರು ಜಾಸ್ತಿ ಬೀಳಲ್ಲ, ಸ್ವಲ್ಪ ಕಡಿಮೆ ಬೀಳ್ಬೋದು ಅಥವಾ ಬಚಾವ್ ಆಗ್ಬೋದು. ದಟ್ ಈಸ್ ಸೀಕ್ರೆಟ್. ಸೊ ನಾವು 11,300 ರೂಪಾಯಿ ಆಫರಲ್ಲಿ 3rd ಬ್ಯಾಚ್ಗೆ ಬರೀ 7,200 ರೂಪಾಯಿ ಕೊಡ್ತಾ ಇದ್ದೀವಿ. ಇದು ಲಾಸ್ಟ್ ಆಫರ್ ನನ್ನ ಕಡೆಯಿಂದ. ಆಲ್ರೆಡಿ 2 ಬ್ಯಾಚಿಗೆ ಕೊಟ್ಟಿದ್ದು, ಇದು 3ನೇ ಬ್ಯಾಚು. ನೆಕ್ಸ್ಟು ಈ ಆಫರ್ ಇರಲ್ಲ. ಆಸಕ್ತಿ ಇದ್ದವರು ಈಗಲೇ ಕೆಳಗಡೆ ಕಾಣಿಸ್ತಕ್ಕಂಥ ನಂಬರ್ಗೆ, ನಮ್ಮ ನಕ್ಷತ್ರ ತರಂಗ ಟೀಮ್ಗೆ ಕಾಂಟ್ಯಾಕ್ಟ್ ಮಾಡಿ ಅವ್ರು ನಿಮ್ಮನ್ನ ಜಾಯಿನ್ ಮಾಡಿಕೊಂಡು ರಿಜಿಸ್ಟರ್ ಮಾಡ್ಕೋತಾರೆ. ಓಕೆ, ಇಷ್ಟು ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತೀನಿ. ಶುಕ್ರನ್ ಸೀಕ್ರೆಟ್ ಅಲ್ಲ, 9 ಗ್ರಹದ ಸೀಕ್ರೆಟು ಕೂಡ ನೀವು ಕ್ಲಾಸಿಗೆ ಬಂದರೆ ತಿಳ್ಕೊಬೋದು. ಎಲ್ಲರಿಗೂ ಒಳ್ಳೆಯದಾಗಲಿ. ಶ್ರೀ ಕೃಷ್ಣಾರ್ಪಣಮಸ್ತು.